ನನ್ನ ಹೆಸರು ಡಾಕ್ಟರ್ ಕೆ ಪ್ರಭಾ ನಾರಾಯಣಗೌಡ. ನಾನು ಮುಂಚೆ ಮದುವೆ ಆದಾಗ ಬರೀ ಕೆ ಪ್ರಭಾ ಆಗಿದ್ದೆ. ಹಂಗಾಗಿ ನಾನು ಬೇಗನೆ ಮದುವೆ ಮಾಡಿಕೊಟ್ರು. 16-17 ವರ್ಷಕ್ಕೆ ನನ್ನ ಮದುವೆ ಆಯಿತು. SLC ಇನ್ನೂ ಎಕ್ಸಾಮ್ಸ್ ಬರೀತಾ ಇದ್ದೆ. ಆಗಲೇ ಇಲ್ಲ ಮದುವೆ ಆಗಬೇಕು, ಆಗಿನ ಕಾಲದಲ್ಲಿ ಎಲ್ರಿಗೂ ಗೊತ್ತೇ ಇರುತ್ತೆ. ಹಂಗಾಗಿ ಬೇಗನೆ ಮದುವೆ ಮಾಡಿದ್ರೆ SLC ಅರ್ಧಕ್ಕೆ ಡ್ರಾಪ್ ಆಯಿತು, ನನ್ನ ಮದುವೆ ಆಯಿತು. ನಂತರ ಮದುವೆ ಆದಮೇಲೆ ನಾನು 2010-11ರಲ್ಲಿ ಮಹಿಳಾ ಮೀಸಲಾತಿ, ತಾಲೂಕ್ ಪಂಚಾಯಿತಿ ಮಹಿಳಾ ಮೀಸಲಾತಿ ಬಂತು. ಆಗ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನರು ಮುಂಚೆಯಿಂದನೂ ರಾಜಕೀಯದ ಒಂದು ಕುಟುಂಬ ನಮ್ಮದು. ತುಂಬ ವರ್ಷಗಳಿಂದ ಅವರು ರಾಜಕೀಯ ಮಾಡ್ತಿದ್ರು. ಹಂಗಾಗಿ ಮಹಿಳಾ ಮೀಸಲಾತಿಲಿ ನನ್ನನ್ನು ಎಲೆಕ್ಷನಿಗೆ ಚುನಾವಣೆಗೆ ನಿಲ್ಲಿಸಿದ್ರು. ನಾನು ಅತಿ ಹೆಚ್ಚಿನ ಮತಗಳಿಂದ ಗೆಲುವು ಸಾಧಿಸಿದೆ. ನಾನು ತಾಲೂಕ್ ಪಂಚಾಯಿತಿ ಮೆಂಬರ್ ಆದಮೇಲೆ ಅಂದರೆ ನಾನು ಮುಂಚೆಯಿಂದ ಸ್ವಲ್ಪ ಏನು ಸಾಹಿತ್ಯದಲ್ಲೂ ತೊಡಗಿಸ್ಕೊಂಡಿದ್ದೆ, ಆದರೆ ಅದು ಮನೆಯಲ್ಲೇ ಸೇರ್ಕೊಂಡ್ಬಿಟ್ಟಿತ್ತು. ನಾನು ತಾಲೂಕ್ ಪಂಚಾಯಿತಿ ಮೆಂಬರ್ ಆದಮೇಲೆ ನಮ್ಮ ತಾಲೂಕ್ ಪಂಚಾಯಿತಿ ಅವರು ಒಂದು ಸಲ ಮನೆಗೆ ಬಂದಾಗ, ಇಷ್ಟೆಲ್ಲ ಸಾಹಿತ್ಯ ಬರ್ಕೊಂಡಿದ್ದೀರಾ, ನೀವು ಯಾಕೆ ಸುಮ್ಮನೆ ಎಲೆ ಮರ ಕಾಯಾಗಿರಬೇಕು ಅಂತ ಹೇಳಿ ನನ್ನ ಸಾಹಿತ್ಯನ ಒಂದು ಹೊರಗೆ ತಗೊಂಬಂದರು. ಆಗಲಿಂದ ನಾನು ಇನ್ನೂ ಒಂದು ಸ್ವಲ್ಪ ಹೆಚ್ಚಿಗೆ ಪ್ರಖ್ಯಾತಿ ಆಗೋಕ್ಕಾದೆ ಅವಕಾಶ ಆಯಿತು. ತಾಲೂಕ್ ಪಂಚಾಯಿತಿ ಮೆಂಬರ್ ಆದೆ, ಸಾಹಿತಿ ಆದೆ. ಹಾಗೆ ಗುರುತಿಸಿ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಾಡಿದ್ರು, ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಾಡಿದ್ರು. ನನ್ನ ಒಂದು ರಾಜಕೀಯ ಜೀವನದಲ್ಲಿ ಅತಿ ಹೆಚ್ಚಿನ ಒಂದು ಬೆಳವಣಿಗೆಯಾಗಿ ಗುರುತಿಸಿ ನನ್ನನ್ನು ಈಗ ಜಿಲ್ಲಾ JDS ಜಿಲ್ಲಾಧ್ಯಕ್ಷೆಯಾಗಿ ಆಯ್ಕೆ ಮಾಡಿದ್ದಾರೆ. ಹಾಗೆ ಇನ್ನೂ ರಾಜಕೀಯವಾಗಿ ನಾನು ಹೆಚ್ಚಾಗಿ ಮುಂದುವರಿತಾ ಇದ್ದೀನಿ. ಹಂಗೆ ಹೇಳಕ್ಕೆ ಬಂದರೆ ನನ್ನ ಈ ಎಲ್ಲ ಸಾಧನೆಗೂ ಸಹ ನನ್ನ ಪತಿಯವರಾದ HC ನಾರಾಯಣಗೌಡರು ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಾನು ಇಷ್ಟೊಂದು ಮುಂದುವರಿಯೋಕ್ಕೆ ಸಾಧ್ಯ ಆಯಿತು. ಹಾಗೆ ನನಗೆ ಅತ್ತೆ ಮಾವ, ಅಪ್ಪ ಅಮ್ಮ, ಅಕ್ಕ ತಂಗಿ, ಇಬ್ಬರು ಮಕ್ಕಳು, ಮಗಳು, ಇವರು ಇಷ್ಟು ಜನನೂ ನನಗೆ ನನ್ನ ರಾಜಕೀಯಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ, ನನ್ನ ಸಾಹಿತ್ಯಕ್ಕೂ ಸಹ ಸಹಕಾರ ಕೊಡ್ತಾ ಇದ್ದಾರೆ. ಮಗ ವೆಟರ್ನರಿ ಡಾಕ್ಟ್ರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮಗಳು BSc MSc ಮುಗಿಸಿ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದಾರೆ. ನಮ್ಮ ಯಜಮಾನರು ರಾಜಕೀಯದಲ್ಲೂ ಇದ್ದಾರೆ, VSSN ಪ್ರೆಸಿಡೆಂಟ್ ಆಗಿದ್ದಾರೆ, ಮತ್ತು ಕೃಷಿಕ ಸಮಾಜದ ಅಧ್ಯಕ್ಷರಾಗಿದ್ದಾರೆ. ಹಾಗೆ ನಾನೇನು ನಮ್ಮ ಒಂದು ಕೃಷಿ ಇದರಲ್ಲೂ ಸಹ ಪ್ರಗತಿಪರ ಕೃಷಿಕರಾಗಿ ಅತಿ ಹೆಚ್ಚು ರಾಜ್ಯ, ರಾಷ್ಟ್ರ, ಜಿಲ್ಲಾ ಮಟ್ಟದಲ್ಲೆಲ್ಲ ಪ್ರಶಸ್ತಿ ಸಹ ತಗೊಂಡು ಒಂದು ಹೆಸರು ಗಳಿಸಿದ್ದಾರೆ. ನಮ್ಮ ಅತ್ತೆಯವರು ಅಷ್ಟೇ ನನ್ನೆಲ್ಲ ಸಾಧನೆಗೂ ಸಹ ಒಂದು ಒತ್ತು ಕೊಡ್ತಾ ಬಂದಿದ್ದಾರೆ. ಅಪ್ಪ ಇರ್ಬೋದು, ನನ್ನ ಅಪ್ಪ ಅಮ್ಮನೂ ಅಷ್ಟೇ ನನ್ನ ಒಂದು ರಾಜಕೀಯಕ್ಕಿರ್ಬೋದು, ಸಾಹಿತ್ಯಕ್ಕಿರ್ಬೋದು ಒಂದು ತುಂಬಾ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಒಂದು ನಿಮಿಷ ಇನ್ನು ಸಾಹಿತ್ಯದಲ್ಲಿ ಹೇಳ್ಬೋದಾ? ನನ್ನ ಈ ಸಾಹಿತ್ಯ ಎಲ್ಲ ಗುರುತಿಸಿ ಕರ್ನಾಟಕ ಸರ್ಕಾರ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಕೊಟ್ಟಿದ್ದಾರೆ. ಹಾಗೆ ಮಕ್ಕಳ ಕಲ್ಯಾಣ ರಾಜ್ಯ ಪ್ರಶಸ್ತಿ ಸಹ ಕೊಟ್ಟಿದ್ದಾರೆ. ಹಾಗೆ ಒಂದು ಕೆಂಪೇಗೌಡ ರಾಜ್ಯ ಪ್ರಶಸ್ತಿ ಮತ್ತು ನಾರಿ ಶಕ್ತಿ ಅವಾರ್ಡ್, ಹಾಗೆ 2 ಡಾಕ್ಟರೇಟ್ ಸಹ ಕೊಟ್ಟಿದ್ದಾರೆ ಗುರುತಿಸಿ ನನ್ನ. ಎಲ್ಲ ಒಂದು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಒಂದು ಕೃಷಿಯಲ್ಲೂ ಸಹ ನನ್ನನ್ನು ಗುರುತಿಸಿ ಪ್ರಗತಿಪರ ರೈತ ಮಹಿಳೆ ಪ್ರಶಸ್ತಿ ಸಹ ಕೊಟ್ಟಿದ್ದಾರೆ GKVK ಕೃಷಿ ವಿಶ್ವವಿದ್ಯಾಲಯದಲ್ಲಿ. ಹಾಗೆ ಪ್ರತಿಯೊಂದು ಒಂದು ಕೆಂಪೇಗೌಡ ಪ್ರಶಸ್ತಿ ಇರ್ಬೋದು, ಎಲ್ಲ ಒಂದು ಪ್ರಶಸ್ತಿಗಳು ಸಹ ನನಗೆ ಬಂದಿವೆ. ಓಕೆ, ಒಳ್ಳೆಯದು, ಒಳ್ಳೆಯ ಸಾಧನೆಯನ್ನು ಮಾಡಿದಿರಿ. ರಾಜಕೀಯಕ್ಕೆ ಬರೋದಕ್ಕಿಂತ ಮೊದಲು ಕೂಡ ನಿಮ್ಮ ಸಾಮಾಜಿಕವಾಗಿ ಒಳ್ಳೆಯ ಸಾಧನೆಯನ್ನು ಮಾಡಿದಿರಿ. ಚಿನ್ನಿ ಕೂಗುವ. ಈಗ ನೀವು ರಾಜಕೀಯಕ್ಕೆ ಬರೋದಕ್ಕಿಂತ ಮೊದಲು ಇಷ್ಟೆಲ್ಲ ಸಾಮಾಜಿಕವಾಗಿ ವರ್ಕ್ಸನ್ನು ಮಾಡ್ತಿದ್ರಿ, ವ್ಯವಸಾಯದಲ್ಲಿ ತೊಡಗಿದ್ರಿ, ಸಾಹಿತ್ಯದಲ್ಲಿ ತೊಡಗಿದ್ರಿ. ರಾಜಕೀಯಕ್ಕೆ ಎಂಟ್ರಿ ಆದಾಗ ಮಹಿಳೆಯರು ಅಂತ ಹೇಳಿದ್ರೆ ಸಮಾಜದಲ್ಲಿ ಯಾವ ರೀತಿ ನೋಡ್ತಾರೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಪರ್ಟಿಕ್ಯುಲರ್ ಆಗಿ ರಾಜಕೀಯದಲ್ಲಿ ನೀವು ಎಂಟ್ರಿ ಆದಾಗ ನಿಮಗೆ ಪ್ರಾರಂಭದಲ್ಲಿ ಆದಂಥ ಅನುಭವನ ಹೇಳಿ. ರಾಜಕೀಯಕ್ಕೆ ಎಂಟ್ರಿ ಆದಾಗ ಅಯ್ಯೋ, ನಾನು ಒಂದು ಹೆಣ್ಣಾಗಿ ರಾಜಕೀಯಕ್ಕೆ ಬಂದರೆ ಜನ ಏನು ಅನ್ಕೊತಾರೋ, ಏನು ಮಾತಾಡ್ಕೊತಾರೋ ಅನ್ನೋ ಒಂದು
ಏನೋ ಭಯ ಕಾಡ್ತಾ ಇತ್ತು. ಹಾಗೆ ನಾನು ರಾಜಕೀಯಕ್ಕೆ ಬಂದಾಗ ಕೂಡ ಎಲ್ಲ ಜಾಸ್ತಿ ಗಂಡಸರೇ ಇದ್ದರು. ಅದರಲ್ಲೂ ನಾವು ಒಂದು JDS ಅಂತ ಬಂದಾಗ ಬರೀ 2 ಮಾತ್ರ ಇತ್ತು ಸರ್. ಆಗ ಎಲ್ಲರೂ ಸಹ ಪ್ರತಿಯೊಬ್ಬರೂ ಒಂದು ಸಭೆ ಮಾಡಿದಾಗ, ಸಾಮಾನ್ಯ ಸಭೆ ಮಾಡಿದಾಗ ಫಸ್ಟ್ 1-2 ಸಭೆ, ಸಾಮಾನ್ಯ ಸಭೆಯಲ್ಲಿ ಭಯ ಆಗ್ತಾಯಿತ್ತು. ಹಾಗೆ ಬರ್ತಾ 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 ನಾನು ರಾಜಕೀಯದಲ್ಲಿ ಇಲ್ಲ ಹೆಣ್ಮಕ್ಳು ಮುಂದುವರಿಬೇಕು. ಈಗ ನನ್ನ ಜೊತೆಲೇ ಸುಮಾರು ಬೇರೆ ಪಕ್ಷದವ್ರು ಇರ್ಬೋದು, ಸುಮಾರು ಜನ ಹೆಣ್ಮಕ್ಳಿದ್ರು. ಅವರು ಫಸ್ಟಿಂದ 5 ವರ್ಷವೂ, ಫಸ್ಟ್ 1ನೇ ವರ್ಷ ಹೆಂಗಿದ್ರು 5 ವರ್ಷವೂ ಹಾಗೇ ಇದ್ಬಿಡ್ತಾಯಿದ್ರು. ಆದರೆ ನಾನಾಗಲ್ಲ. ನಾನು ಏನು ನಮ್ಮ ಕಾನ್ಷಿಯನ್ಸ್ ಇದಕ್ಕೆ ಏನು ಬೇಕು ಬೇಡಗಳು, ಮತ್ತು ಬೇರೆ ಬೇರೆ ಮೂಲದ ಸೌಲಭ್ಯಗಳು ಏನೇನು ಬೇಕು ಎಲ್ಲ ನನಗದೊಂದು ಅರಿವು ಮಾಡ್ತಾ ಬಂತು. ನಮಗೆ ಇದು ಒಂದು ರಸ್ತೆ ಬೇಕು, ರಸ್ತೆ ಕಾಮಗಾರಿ ಬೇಕು, ಅದನ್ನು ನಾನು ಮಾಡಿಸ್ಬೇಕು. ಯಾಕೆಂದರೆ ಸರ್ಕಾರ ಇದ್ದಿದ್ದು ಬೇರೆ ಸರ್ಕಾರ, ನಮ್ಮದು ಏನೂ ನಡೀತಿಲ್ಲ. ಬರೋ ಅನುದಾನದಲ್ಲಿ ಅವ್ರವ್ರೇ ಹಂಚ್ಕೊಂಡ್ಬಿಡ್ತಾಯಿದ್ರು. ಆಗ ನಾನು ಗಲಾಟೆ ಮಾಡ್ತಿದ್ದೆ, ಟೇಬಲ್ ತಟ್ಟಿ ಗಲಾಟೆ ಮಾಡ್ತಿದ್ದೆ. ಆಗ ಅಲ್ಲಿನ ಶಾಸಕರೇ ಹೇಳ್ತಾಯಿದ್ರು, ನಮ್ಮ ಪಕ್ಷದಲ್ಲಿ ಎಲ್ಲರೂ ಬರ್ತೀರಾ, ಟೀ ಕಾಫಿ ಕುಡ್ಕೊಂಡು ಹೋಗ್ತೀರಾ, ನೋಡಿ ವಿರೋಧ ಪಕ್ಷದ ನಾಯಕಿಯಾಗಿ ಅವರು ಹೆಂಗೆ ಒಂದು ಪಕ್ಷನ ಅಧಿಕಾರನ ನಿಭಾಯಿಸ್ತಾ ಇದ್ದಾರೆ ಅನ್ನೋ ಒಂದು ಮಟ್ಟಕ್ಕೆ ನಾನು ತಯಾರಾದೆ. ಆಮೇಲೆ ಬರ್ತಾ ಬರ್ತಾ ಇನ್ನೂ ಚೆನ್ನಾಗೆಲ್ಲ ರಾಜಕೀಯ ಅಂದ್ರೇನು ಅನ್ನೋ 5 ವರ್ಷದಲ್ಲಿ ಅರ್ಥಕೊಂಡೆ. ಇನ್ನೂ ಚೆನ್ನಾಗಿ ನಾನು ಜನಸೇವೆ ಮಾಡಬೇಕು ಅನ್ನೋಷ್ಟರಲ್ಲಿ ನನ್ನ ಟರ್ಮ್ ಮುಗೀತು. ಹಾಗಾಗಿ ನೆಕ್ಸ್ಟ್ ಜಿಲ್ಲಾ ಪಂಚಾಯತಿಗೆ ಆಕಾಂಕ್ಷಿಯಾಗಿದ್ವಿ. ಜನರಲ್ ಬಂತು, ಜೆಂಟ್ಸ್ ಬಂತು. ಆಗ ನಮ್ಮ ಯಜಮಾನರು ಟಿಕೆಟ್ ವಂಚಿತರಾದರು. ಆದರೂ ಸಹ ನಾವು ಪಕ್ಷ ಬಿಡದೆ ರಾಜಕೀಯದಲ್ಲೇ ಸಮಾಜ ಸೇವೆ ಇರ್ಬೋದು, ಬೇರೆ ಬೇರೆ ಎಲ್ಲ ಒಂದು ಇದರಲ್ಲೂ ಮುಂದುವರ್ಕೊಂಡೇ ಬಂದ್ವಿ ಸರ್. ವೆರಿ ಗುಡ್. ಈಗ ನೀವು ಹೇಳಿದ್ರಿ ಬೇರೆ ಪಕ್ಷದವರು ಇದ್ದರು, ನಾವು ನಮ್ಮ ಪಕ್ಷದಿಂದ 2 ಮಾತ್ರ ಇದ್ವಿ, ಮತ್ತು ಮಹಿಳೆಯರು ಒಳ್ಳೆ ಕೋಆರ್ಡಿನೇಷನ್ ಇತ್ತು ನಮಗೆ ಅಂತೇಳಿ ಹೇಳಿದ್ವಿ. ಆ ಸಂದರ್ಭದಲ್ಲಿ ನೀವು ಜನರ ಮಧ್ಯೆ ಮಾಡಿದಂಥ ವಿಶೇಷವಾದಂಥ ಡೆವಲಪ್ಮೆಂಟಲ್ ವರ್ಕ್ಸು ಕೆಲವೊಂದು ನೆನಪಿಸ್ಕೋಬೋದಾ? ಇಂತಿಂಥ ವರ್ಕ್ ಮಾಡಿ ಇಷ್ಟೆಷ್ಟು ನಾನು ಫಂಡ್ಸನ್ನು ತಂದು ಇಂಥ ವರ್ಕನ್ನು ಇಂಥ ಕಡೆಗೆ, ಅಂದರೆ ನಿಮ್ಮ ಕ್ಷೇತ್ರದಲ್ಲಾಗಲಿ ಅಥವಾ ಬೇರೆ ಕಡೆಗಾಗಲಿ ಮಾಡಿದಂಥ ವಿಶೇಷವಾದಂಥ ವರ್ಕ್ಸನ್ನು ಸ್ವಲ್ಪ ನೆನಪಿಸ್ಕೊಳ್ಳಿ. ಈಗ ಹನುಮಂತಪುರದಲ್ಲಿ ಕಾಂಕ್ರೀಟ್ ರಸ್ತೆ ಹಾಕ್ಸಿದ್ವಿ. ಹಾಗೆ ಮಿಣಕುಂಗುರ್ಕೆಲ್ಲ ಹಾಕ್ಸಿದ್ವಿ. ನುಲಗುಮ್ನಹಳ್ಳಿ ಹತ್ರ ಹಾಕಿಸಿದ್ವಿ, ನುಲಗುಮ್ನಹಳ್ಳಿ ದೇವಸ್ಥಾನದ ಹತ್ರ. ಹಾಗೆ ಎಲ್ಲ ಶಾಲೆಗಳಿಗೆ UPS ಕೊಡಿಸಿದ್ವಿ. ಆಗ UPS ಮತ್ತು ಡೆಸ್ಕ್, ಬೆಂಚು ಅದೆಲ್ಲ ಸರ್ ಆಗ ನಾನು ಮಾಡಿರೋ ರಸ್ತೆನೇ ಸರ್ ಈಗಲೂ ಇರೋದು. ಮತ್ತು ಒಬ್ಬ ತಾಲೂಕ್ ಪಂಚಾಯತಿ ಮೆಂಬರ್ ಮಾಡಲ್ಲ, ಒಬ್ಬರು ಜಿಲ್ಲಾ ಪಂಚಾಯತಿ ಮೆಂಬರ್ ಮಾಡಲ್ಲ. ಇವತ್ತು ಹನುಮಂತಪುರದಲ್ಲಿ ಇರ್ಬೋದು, ನುಲಗುಮ್ನಹಳ್ಳಿಲಿ ಇರ್ಬೋದು, ಮಿಣಕುಂಗುರ್ಕೆ, P. ನಾಗೇನಹಳ್ಳಿಲಿ ಅಂಗನವಾಡಿ ಮಾಡಿಸ್ಕೊಟ್ವಿ, ಗುಂಡ್ಲಹಳ್ಳಿಲಿ ಅಂಗನವಾಡಿ ಮಾಡಿಸ್ಕೊಟ್ವಿ. ಇದೆಲ್ಲ ನನ್ನ ಹೆಸರು ಶಾಶ್ವತವಾಗಿದೆ ಸರ್. ನಮ್ಮೂರಲ್ಲೂ ಕಾಂಪೌಂಡ್ ಇರಲಿಲ್ಲ ಸರ್, ಅಂಗನವಾಡಿಗೆ ಕಾಂಪೌಂಡ್ ಹಾಕಿಸ್ಕೊಟ್ವಿ. ಪ್ರತಿಯೊಂದು ಈಗ ನಾನು ಮಾಡಿಸಿರೋದು ಬಿಟ್ಟರೆ ಎಲ್ಲಿ ಯಾವ ಕೆಲಸನೂ ಆಗಿಲ್ಲ ಸರ್. TPZPಲಿ ಸ್ಕೂಲ್ ಕಾಂಪೌಂಡ್ ಹಾಕಿಸ್ಕೊಟ್ವಿ ಸರ್, ಇಲ್ಲಿ ನಮ್ಮ ಹನುಮಂತಪುರ ಶಾಲೆಯಲ್ಲಿ. ದೇವಸ್ಥಾನಕ್ಕೆಲ್ಲ ಕಾಂಪೌಂಡ್ ಹಾಕಿಸ್ಕೊಟ್ವಿ. ಆಗ ತಾಲೂಕ್ ಪಂಚಾಯತಿ ಅಂದರೆ ಇಷ್ಟೊಂದು ಅನುದಾನ ಬರ್ತಾ ಇದೆಯಾ ಅನ್ನೋಷ್ಟು ನಾವು ಕೆಲಸ ಮಾಡಿಕೊಟ್ಟಿದ್ದೀವಿ ಜನಗಳಿಗೆ. ಈ ಕೆಲಸಗಳನ್ನು ನಿಮ್ಮ ಕ್ಷೇತ್ರದಲ್ಲಿ ಗ್ರಾಮಗಳಲ್ಲಿ ಮಾಡ್ತಿದ್ರಲ್ವ, ಆವಾಗ ಒಂದು ಪಾರ್ಟು ಜನಗಳಿಂದ ಲೋಕಲ್ಲು ಸ್ಥಳೀಯವಾಗಿ ಜನಗಳಿಂದ ಏನಾದರೂ ವಿರೋಧಗಳು ಬಂದಿದ್ದು, ಅಡಚಣೆಗಳು ಬಂದಿದ್ದು, ಮತ್ತು ನಿಮಗೆ ಅದು ಚಾಲೆಂಜ್ ಆಗಿ ನಿಂತಿದ್ದು, ಮತ್ತು ಅದನ್ನು ಹೇಗೆ ಫೇಸ್ ಮಾಡಿದ್ರಿ, ಆ ಥರ ಇದ್ರೆ ಸ್ವಲ್ಪ ನೆನಪಿಸ್ಕೊಳ್ಳಿ. ಆಗಿದೆ ಸರ್. ಈಗ ರಸ್ತೆ ಮಾಡಬೇಕಾದ್ರೆ ಏನು ಅದು ತುಂಬ ಒಂದು ರಸ್ತೆ ಇದಾಗ್ಬಿಟ್ಟಿತ್ತು. ಅಂದರೆ ಅಲ್ಲಿ 2-3 ಮನೆ ಮಾತ್ರ ಇತ್ತು. ಆ ರಸ್ತೆ ಹಾಕ್ಬೇಕಾದ್ರೆ ಜನಗಳೆಲ್ಲ ವಿರೋಧ. ಏನೋ ಆ 3 ಮನೆಗೆ ಮಾತ್ರ ರಸ್ತೆ ಹಾಕಬೇಕು, ನೀವು ಏನಕ್ಕೆ ಹಾಕಬೇಕು, ಫುಲ್ಲು ರಸ್ತೆ ಹಾಕ್ರಿ, ಅದ್ರ ಬದಲು ಬೇರೆ ಎಕ್ಸ್ಟ್ರಾ ಹಾಕಿ, ಹಾಗೆ ಹೀಗೆ ಅಂತ. ಆದರೆ ಪಾಪ ಅದು 3 ಜನದು ಮನೆ ಅಲ್ವಾ ಸರ್, ಅವರು ಮನುಷ್ಯರಲ್ವಾ, ಅವ್ರಿಗೂ ಗಾಡಿ ಹೋಗುತ್ತೆ, ಓಡಾಡಬೇಕು. ಅದ್ರ ಜನಗಳ ವಿರೋಧದ ನಡುವೆ ನಾವು ಆ ರಸ್ತೆ ಹಾಕಿದ್ಕೆ ಸುಮಾರು 1/4 ಜನ ನಮ್ಮ ಜೊತೆ ಮಾತು ಬಿಟ್ಬಿಟ್ರು ಸರ್. ಮಾತೇ ಬಿಟ್ಬಿಟ್ರು. ಅಷ್ಟು ವಿರೋಧ ಕಟ್ಕೊಂಡು ಆ ರಸ್ತೆ ಮಾಡಿಸ್ಕೊಟ್ವಿ ನಾವು.
ಇವತ್ತು ಅದೇ ಜನ ಅಯ್ಯೋ ಆಗ ಆಗಿರೋ ತಾಲೂಕ್ ಪಂಚಾಯತಿಗೆ ಇಷ್ಟೆಲ್ಲ ಅನುದಾನ ಬರ್ತದೆ ಆಗ ಬರ್ತಾ ಇತ್ತು, ಈಗ ಯಾವುದಕ್ಕೂ ಬರ್ತಾ ಇಲ್ವಾ, ಅವಾಗ ಹಾಕ್ಸಿದ್ರಪ್ಪ ದೇವತೆ ಅಪ್ಪ ಪ್ರಭಾನಾರಾಯಣ ಗೌಡ ಅಂತ ಕೈ ಮುಗಿತಾರೆ ಸರ್. ಈಗ ಜನಗಳಿಂದ ಆ ಥರ ನೆನೆಸ್ಕೊಂತಾರೆ. ಓಕೆ, ಈಗ ಈ ವರ್ಕ್ಸನ್ನು ಮಾಡುವಾಗ ಅಧಿಕಾರಿಗಳು ನಿಮ್ಮ ಜೊತೆ ಹೇಗೆ ಸ್ಪಂದಿಸ್ತಾ ಇದ್ದಾರೆ, ನೀವು ಅವರನ್ನು ಹೇಗೆ ಬಳಕೆ ಮಾಡ್ತಾ ಇದ್ದೀರಿ? ಅಂದರೆ ನಾವು ತುಂಬ ಚೆನ್ನಾಗಿ ಅವರು ಒಂದಿಷ್ಟು ಪರ್ಸೆಂಟು ಅಷ್ಟು ಪರ್ಸೆಂಟು ಅಂತ ಕೇಳ್ತಿದ್ರು ಸರ್. ನಾನು ಫಸ್ಟ್ ಆದಾಗ ಏನಿದು ಪರ್ಸೆಂಟು ಅಂತ ಕೇಳ್ತಾರೆ ಅಂತ ನಾನು ನನ್ನ ಯಜಮಾನರು ಕೇಳಿದ್ದುಂಟು. ನನ್ನ ಜೊತೇಲಿದ್ದ ಹೆಣ್ಮಕ್ಳು ತಾಲೂಕ್ ಪಂಚಾಯತಿ ಮೆಂಬರ್ಸ್ ಎಲ್ಲ ಇಲ್ಲ ನಾನು ಇಷ್ಟಕ್ಕೆ ನಾನು ಮಾರ್ಕೊಂಬಿಟ್ಟೆ, ನಂಗೆ ಇಷ್ಟು ದುಡ್ಡು ಬಂತು ಅಂತ ಕೇಳ್ತಿದ್ರು. ಅದು ನಂಗೆ ಗೊತ್ತಿರಲಿಲ್ವಲ್ಲ. ರೀ ಅವ್ರಿಗೆ ದುಡ್ಡು ಬಂತಂತೆ ನಾವೇನಕ್ಕೆ ಅವ್ರಿಗೆ ಕೊಡಬಾರ್ದು, ನಾವು ದುಡ್ಡು ತೊಗೊಳ್ಳೋಣ ಅಂತ ಕೇಳಿದ್ದೆ ಸರ್. ನಾನು ಗೊತ್ತಿಲ್ಲದೆ ಆಮೇಲೆ ಬರ್ತಾ ಈಗ ಅವ್ರದ್ದೆಲ್ಲ ಶೂನ್ಯ ಸರ್. ತಾಲೂಕ್ ಪಂಚಾಯತಿ ಆದರೂ ಹೋದ್ರು. ಆದರೆ ಈಗ ನಾನು ತಾಲೂಕ್ ಪಂಚಾಯತಿ ಒಳಗಡೆ ಹೋದರೆ ಕುರ್ಚಿ ತಗೊಂಬಂದು ಹಾಕಿ ಮೇಡಮ್ ಕುತ್ಕೊಳ್ಳಿ ಮೇಡಮ್, ಒಂದು ಒಳ್ಳೆ ಅಧಿಕಾರಿಗಳ ಹತ್ರ ಒಂದು ಒಳ್ಳೆ ಹೆಸರು ಉಳಿಸ್ಕೊಂಡಿದ್ದೀನಿ ಸರ್ ನಾನು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸೊ ಹಿಂಗೆ ಮಾಡುವಾಗ ಪಬ್ಲಿಕ್ ವರ್ಕ್ಸ್ ನೀವು ಮಾಡ್ತಿದ್ರಿ, ನೀವು ಒಬ್ಬ ಮಹಿಳೆಯಾಗಿದ್ರಿ. ಮಹಿಳೆಯರಿಗೆ ಸಂಬಂಧಪಟ್ಟಂಥ ಕೆಲವು ವಿಷಯಗಳನ್ನು ವಿಶೇಷವಾಗಿ ಏನಾದರೂ ಮೀಟಿಂಗ್ನಲ್ಲಾಗಲಿ ಅಥವಾ ಅವರಿಗೆ ಏನಾದರೂ ವರ್ಕ್ಸನ್ನು ಮಾಡಿಕೊಟ್ಟಿದ್ದಾಗಲಿ, ಉದಾಹರಣೆಗೆ ಶೌಚಾಲಯಗಳಿರ್ಬೋದು, ಶೌಚಾಲಯದ ವಿಚಾರದಲ್ಲಿ ಮಹಿಳೆಯರಿಗೆ ತೊಂದರೆ ಅನ್ನೋದು ಗೊತ್ತಿದೆ. ಹಾಗೆಯೇ ಮಹಿಳೆಯರಿಗೆ ಸಂಬಂಧಪಟ್ಟಂಥ SHG ಗ್ರೂಪ್ಗಳಿಗೆ ಸಪೋರ್ಟ್ ಆಗಿರ್ಬೋದು, ಅಥವಾ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿನಿಯರಾಗಿರ್ಬೋದು, ಈ ಥರ ವಿಶೇಷವಾಗಿ ಮಾಡಿದ್ದೇನಾದರೂ ಇದ್ದರೆ ಸ್ವಲ್ಪ ಹೇಳಿದರೆ ಒಳ್ಳೆಯದು. ಎಲ್ಲ ಶಾಲೆಗಳಲ್ಲಿ ಅಂದರೆ ಶೌಚಾಲಯ ಕೊಟ್ಟಿರ್ಬೋದು ಸರ್. ನಮ್ಮದು ಸಾಮಾನ್ಯ ಸಭೆ ಆದಾಗ ಶೌಚಾಲಯ ಕೊಡಬೇಕು ಅಂದಾಗ ಈಗ ಹೆಣ್ಮಕ್ಳಿಗೆ ಯಾಕೆ ಕೊಡಬಾರ್ದು, ಕೊಡಬೇಕು ಶೌಚಾಲಯದ ಬಗ್ಗೆನೇ ನಾನು ಕವನದ ಮೂಲಕನೂ ಸಹ ಅರಿವು ಮೂಡಿಸಿದ್ದೀನಿ ಸರ್. ಸುಮಾರು ಕವನಗಳ ಮೂಲಕನೂ ಸಹ ಅರಿವು ಮೂಡಿಸಿದ್ದೀನಿ ಶೌಚಾಲಯದ ಬಗ್ಗೆ. ಸರ್ಕಾರ ಶೌಚಾಲಯ ಕೊಟ್ಟರು ಈ ಹಳ್ಳಿಗಳಲ್ಲಿ ಸುಮ್ಮನೆ ಒಂದು ಏನೋ ಪಾಯ ಹಾಕ್ಬಿಡೋದು, ಒಂದು ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಇಲ್ಲ ಬಂದಿದ್ದು ನಾವು ಶೌಚಾಲಯ ಕಟ್ಟಿದ್ದೀವಿ ಅಂತ ದುಡ್ಡು ಎತ್ತು ಬಿಡ್ತಾ ಇದ್ರು. ಆದರೆ ಅದಾಗಕ್ಕೆ ನಾನು ಬಿಡ್ತಾ ಇರಲಿಲ್ಲ. ಯಾಕೆಂದರೆ ಪ್ರತಿ ಕಡೆ ಶೌಚಾಲಯ ಇರಬೇಕು ಸರ್. ಈಗ ಹೆಣ್ಣು ಮಕ್ಕಳು ಅರ್ಧ ರಾತ್ರಿಲಿ ಹೊರಗಡೆ ಹೋಗ್ತಾರೆ ಚುಂಬಿಟ್ಕೊಂಡು. ಈಗ ನೋಡಿದಿರಲ್ವಾ, ಆಡಾಗಲೇ ಓಡಾಡೋಕ್ಕೆ ಹೆದರ್ಬೇಕಾಗಿರೋಂಥ ಹೆಣ್ಮಕ್ಳು ಅರ್ಧ ರಾತ್ರಿಲಿ ಹೋದರೆ ಹುಡುಗಾಲ ಇದೆಯಾ ಸರ್? ಹಂಗಾಗಿ ಇಲ್ಲ, ಪ್ರತಿಯೊಂದು ನಮ್ಮ ಹಳ್ಳಿಗಳಲ್ಲೂ ಸಹ ಮಹಿಳೆಯರಿಗೆ ಅರಿವು ಮೂಡಿಸಿ ಇಲ್ಲ ಶೌಚಾಲಯ ಇರಬೇಕು, ಮನೆಗೊಂದು ಶೌಚಾಲಯ ಇರಲೇಬೇಕು, ನೀವು ಅದನ್ನು ಕಂಪಲ್ಸರಿ ಮಾಡ್ಕೊಳ್ಳಿ. ಸುಮ್ಮನೆ ಏನಕ್ಕೆ ಈಗ ದುಡ್ಡು ತೊಗೊಂಡ್ಬಿಡ್ತಾರೆ ಸರ್, ದುಡ್ಡು ತೊಗೊಂಡು ತಿಂದುಬಿಡ್ತಾರೆ. ನೆಕ್ಸ್ಟ್ ಮತ್ತೆ ಚೊಂಬಿಟ್ಕೊಂಡು ಹೋಗ್ಬೇಕು. ಕಳ್ಳರು ಕಾಟ ಮತ್ತು ಹೆಣ್ಮಕ್ಳು ಅರ್ಧ ರಾತ್ರಿಲಿ ಹೋಗೋಕ್ಕಾಗಲ್ಲ, ಮನೇಲಿ ಬಾಣಂತಿ ಇರ್ತಾರೆ, ಬಾಣಂತಿ ಕರ್ಕೊಂಡು ಹೊರಗಡೆ ಹೋಗೋಕ್ಕಾಗಲ್ಲ. ಹಂಗಾಗಿ ಇಲ್ಲ ಸರ್, ನಾನು ಸುಮಾರು ಕಡೆ ಅರಿವು ಮೂಡಿಸಿದ್ದೀನಿ, ಹೆಣ್ಮಕ್ಳಿಗೂ ಮೂಡಿಸಿ ನಮ್ಮ ಸಾಮಾನ್ಯ ಸಭೆಯಲ್ಲೂ ಸಹ ನಾನು ಮಾತಾಡಿ ನನ್ನ ಕವನದ ಮೂಲಕ ಸಹ ಶೌಚಾಲಯದ ಬಗ್ಗೆ ಅರಿವು ಮೂಡಿಸಿ ಎಲ್ಲ ಹೆಣ್ಮಕ್ಳಿಗೋಸ್ಕರ ಇದು ಮಾಡಿಸಿದ್ದೀನಿ. ಹಾಗೆ ನಮ್ಮ ಕಡೆ ತುಂಬ ಈ ಬಾರ್ ಆಗೋಗ್ಬಿಟ್ಟಿತ್ತು ಸರ್, ಕುಡ್ತ ಜಾಸ್ತಿ ಆಗ್ಬಿಟ್ಟಿತ್ತು. ಆವಾಗ ನಮ್ಮ ಕುಮಾರಣ್ಣವರು ಕುಡ್ತ ಎಲ್ಲ ನಿಷೇಧ ಮಾಡಿದ್ರು ಸಹ ಅಲ್ಲಿ ಇಲ್ಲಿ ಬಾರ್ಗಳು ಅಂದರೆ ಅಂಗಡಿಗಳಲ್ಲಿ ಮನೆಗಳಲ್ಲಿ ಬಚ್ಚಿಟ್ಕೊಂಡು ಮಾರ್ತಾಯಿದ್ರು. ಆಗ ನಾನು ನಮ್ಮ ತಾಲೂಕ್ ಪಂಚಾಯತಿ ಸಾಮಾನ್ಯ ಸಭೆಯಲ್ಲೂ ಸಹ ಇಲ್ಲ ಈ ಥರ ಎಲ್ಲ ಮಾಡ್ತಿದ್ದಾರೆ ನಮ್ಮ ಹಳ್ಳೀಲಿ, ಆದರೆ ನನ್ನ ಹೆಸರು ಹೇಳಬೇಡಿ ಅಂತ ಹೇಳಿ ಯಾರು ಏನು ಅಂತ ಎಲ್ಲ ವಿಷಯ ಇದು ಮಾಡಿ ಸರ್ ಅದನ್ನು ಒಂದು ಇಟ್ಕೊಟ್ಟಿದ್ದೀನಿ. ಎಲ್ಲ ಮಹಿಳೆಯರು ನನ್ನ ಹತ್ರ ಬರ್ತಿದ್ರು ಸರ್, ನೀವು ಇಷ್ಟೆಲ್ಲ ಮಾಡಿದ್ದೀರಾ, ನಮ್ಮ ಗಂಡುಗಳಿಂದ ಕುಡ್ತಾ ಬಿಡಿಸ್ರಿ, ನಮ್ಮ ಸಂಸಾರ ಸರ್ ಮಾಡಿ, ನಮ್ಮ ಮನೆ ಬೆಳಕಾಗಬೇಕು, ದೀಪ ಅಂಟಿಸ್ಬೇಕು, ನಾವು ನಮ್ಮ ಮಕ್ಕಳು ನಮ್ಮಪ್ಪ ಕುಡ್ಕ ಅಂತ ಹೇಳೋದು ತಪ್ಪಿಸ್ಬೇಕು ಅಂತೆಲ್ಲ. ಹಂಗಾಗಿ ನಾನು ಸುಮಾರು ಬಾರ್ಗಳಿಗೆಲ್ಲ ಮುಚ್ಚಕ್ಕೆ ಒಂದು ಸಪೋರ್ಟಿವ್ ಆಗಿ ನಿಂತಿದ್ದೀನಿ ಸರ್. ವೆರಿ ಗುಡ್, ವೆರಿ ಗುಡ್. ಸ್ಪೆಷಲಿ ಮಹಿಳೆಯರ ಬಗ್ಗೆ ಆಸಕ್ತಿ ವಹಿಸಿ ಪ್ರಯತ್ನ ಮಾಡಿದರು. ಹಾಗೆ ಸುಮಾರು ಬಾಲ್ಯ ವಿವಾಹ ಸರ್, ನಮ್ಮ CDPO ಇರ್ಬೋದು, ನಮ್ಮ DDP ಎಲ್ಲರೂ ಕೇಳಿ ಸರ್, ಪ್ರತಿಯೊಂದರಲ್ಲೂ ಇನ್ವಾಲ್ವ್ ಆಗಿದ್ದೀನಿ ಸರ್. ಬಾಲ್ಯ ವಿವಾಹ ಎಲ್ಲಿ ನಡೀತಾ ಇದೆ ಅಂದರೆ ತಕ್ಷಣ ನಾನು ಇನ್ಫಾರ್ಮೇಷನ್ ಕೊಟ್ಬಿಡ್ತಾ ಇದ್ದೆ ಸರ್. ಪರ್ಟಿಕ್ಯುಲರ್ ಆಗಿ ಒಂದು ಎರಡು ಹೇಳ್ಬೋದು ಆ ಥರ, ಇಂಥ ಕಡೆಗೆ ಇನ್ವಾಲ್ವ್ ಆಗಿದ್ದೀವಿ ಇಂಥ ಜಾಗದಲ್ಲಿ? ಎಸ್, ಬೂಬ್ನಹಳ್ಳಿಲಿ ಸರ್, ಮತ್ತು ಗುಂಡ್ಲಹಳ್ಳಿ, ನಾವು
ಗೊಲ್ಲಹಳ್ಳಿ ಓಕೆ. ನುಳ್ಗುಮ್ನಹಳ್ಳಿ ಸರ್. ಅಂದ್ರೆ ಅವ್ರ ಹೆಸರು ಹೇಳಿದ್ರೆ ಸುಮ್ಮನೆ ಇದಾಗ್ಬಿಡುತ್ತೆ. ಹೆಸರು ಹೇಳೋದು ಬೇಡ. ಹಾಗೆ ಇಷ್ಟು ಮದುವೆಗಳನ್ನು ಸರ್ ಸುಮಾರು ಒಂದು 50-60 ಮದುವೆಗಳನ್ನು ಬಾಲ್ಯ ನಿಲ್ಲಿಸಿದ್ದೀನಿ ಸರ್. ಅದನ್ನೆಲ್ಲ ಗುರುತಿಸಿ ಕರ್ನಾಟಕ ಸರ್ಕಾರ ಮಕ್ಕಳ ಕಲ್ಯಾಣ ರಾಜ್ಯ ಪ್ರಶಸ್ತಿ ಕೊಡ್ತು ಸರ್ ನನಗೆ. ಓಕೆ. ಈ ಅಧಿಕಾರಿಗಳ ಮಧ್ಯೆ ಅಡ್ಮಿನಿಸ್ಟ್ರೇಷನಲ್ಲಿ ಈಗ ಬಡ್ಜೆಟ್ ನಡೀತದೆ ಮತ್ತು ಫಂಡು ಡಿವೈಡ್ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಮತ್ತು ಈ ಏನೋ ವಿಶೇಷವಾಗಿ ಮೇಲ್ಗಡೆಯಿಂದ ಇನ್ನೂ ಹೈಯರ್ ಡಿಪಾರ್ಟ್ಮೆಂಟ್ಗಳನ್ನಾಗಲಿ, ರಾಜಕೀಯ ವ್ಯಕ್ತಿಗಳನ್ನಾಗಲಿ, ಮಿನಿಸ್ಟರ್ಗಳಾಗಲಿ, MLAಗಳನ್ನಾಗಲಿ ಮೀಟ್ ಮಾಡಿ ಇಂಥ ನಮ್ಮ ಕ್ಷೇತ್ರಕ್ಕೆ ಇಂಥ ಕೆಲಸಗಳು ಸ್ವಲ್ಪ ಆಗಬೇಕು, ಫಂಡ್ಸ್ ಬೇಕು, ಈ ಥರ ಪ್ರಯತ್ನ ಮಾಡಿ ತಂದಿರುವಂಥದ್ದು ಸ್ವಲ್ಪ ಇದ್ದರೆ ಅದನ್ನು ನೆನಪಿಸ್ಕೊಂಡು. ಅಂದರೆ ಸರ್ ಆಗ ನಾನು ಇನ್ನು ಚಿಕ್ಕ ವಯಸ್ಸು, ನನಗೆ ರಾಜಕೀಯ ಮೊದಲನೇ ಟರ್ಮಲ್ಲಿ ಆಗಿದ್ದು. ನಾನು ಇದನ್ನೆಲ್ಲ ಅರ್ಥಕೊಳ್ಳೋಷ್ಟೊತ್ತಿಗೆ 4 ವರ್ಷ ಆಗೋಗಿತ್ತು, ಇನ್ನೊಂದು ವರ್ಷ ಇತ್ತು. ಆಗ ನನಗೆ ಇಲ್ಲ, ನನಗೂ ಬೇರೆ ಬೇರೆ ಕಡೆಯಿಂದ ಟಚ್ ಇಟ್ಕೊಂಡು ಎಲ್ಲ ತಂದು ಮಾಡಬೇಕು ಅನ್ನೋ ಒಂದು ಇದು ಬಂತು ಸರ್. ಆಗ ಯಾರು ನಮ್ಮ CR ಮನೋಹರ್ MLC ಆಗಿದ್ದರು. ಆಗ ಅವ್ರ ಕಡೆಯಿಂದ ಹೋಗಿ ನಾವು ಇಲ್ಲ ನಮಗೆ ಬೇಕು ಫಂಡು, ನಿಮಗೆ ಬರುತ್ತಂತೆ. ಇಲ್ಲ ಯಾವುದು ಬರಲ್ಲ, MLCಗೆ ಯಾವುದು ಇಲ್ಲ ಅಂದರು ಸರ್. ಇಲ್ಲ ಬರುತ್ತಂತೆ, ನಮಗೆ ಬೇಕು, ನಮಗೆ ನೀವು ಕೊಡಿ. ಎಲ್ಲ ಏನು ಮತ ಚಲಾಯಿಸ್ಕೊಳಕ್ಕೆಲ್ಲ ಆಗುತ್ತೆ. ಆಗ ನಾನು ಅವರಿಗೆ ಓಟ್ ಹಾಕಿದ್ದೆ ತಾಲೂಕ್ ಪಂಚಾಯತಿ ಮೆಂಬರ್ ಇತ್ತಲ್ಲ, TPS, ಅವಾಗ ಓಟ್ ಹಾಕಿದ್ವಿ. ಅವಾಗ ಇಲ್ಲ ಬರುತ್ತೆ ಕೊಡಿ ಸರ್ ಅಂತ ಹೋಗಿ ಹಠ ಮಾಡಿ ನಾವು ಎಲ್ಲ ಒಂದು ಸ್ವಲ್ಪ ಎಲ್ಲ ಫಂಡೆಲ್ಲ ತೊಗೊಂಬಂದ್ವಿ ಸರ್. ಎಲ್ಲ ಹಾಕಿ ಕೈಯಿಂದ ಹಾಕಿ ಅರ್ಧಂಬರ್ಧಂ ಕೆಲಸ ಮಾಡಿದ್ವಿ. ಆದರೆ ಅದು ನಮಗೆ ಆಗಿಲ್ಲ ಸರ್ ಅದು. ಹಾಗೆ ಮತ್ತು ರೇವಣ್ಣ ಅವ್ರು ಇದ್ರು ಸರ್. ರೇವಣ್ಣ ಅವ್ರು ಇದ್ದಾಗ್ಲೂ ರಸ್ತೆಗೆಲ್ಲ ಒಂದು ಸ್ವಲ್ಪ ಎಲ್ಲ ಹೋಗಿ ತಗೊಂಡು ಬಂದ್ವಿ. ಅದು ಅರ್ಧಂಬರ್ಧಂ ಆಯಿತು. ಅಷ್ಟರಲ್ಲಿ ನಮ್ಮ KP ಬಚ್ಚೇಗೌಡರು MLA ಇದ್ದರು. ಅವ್ರ ಕಡೆಯಿಂದನೂ ತುಂಬ ಎಲ್ಲ ತಗೊಂಬಂದು ಸುಮಾರು ಕಡೆ ಸರ್ ವರ್ಕ್ ಏನು ಗುದ್ಲಿ ಪೂಜೆ ಎಲ್ಲ ಮಾಡಿದ್ವಿ. ಅವ್ರದ್ದು ಮುಗೀತಲ್ವ ಟರ್ಮು, ಅದೇನು ನೆಕ್ಸ್ಟ್ ಬಂದ MLA ಅವರು ನನ್ನಿದು ಅಂತ ಹಾಕೊಂಡ್ರು ಸರ್. ಮತ್ತೆ ನಮಗೆ ಕೊಟ್ಟಿಲ್ಲ ಅದನ್ನ. ನಾವು ತಾಲೂಕ್ ಪಂಚಾಯತಿ ಮೆಂಬರ್ ಆದಾಗ ಒಂದು ಪ್ರೈವೇಟ್ ಸ್ಕೀಮಿಂದ 40 ಮನೆಗಳನ್ನ ತಗೊಂಬಂದು 40 ಜನ ಫಲಾನುಭವಿಗಳಿಗೆ ಸರ್ ಮನೆ ಕಟ್ಟಿ, ತೋರಣನು ಕಟ್ಟಿ, ಗೃಹ ಪ್ರವೇಶ ಮಾಡಿ ಒಳಗಡೆ ಬಿಟ್ಕೊಟ್ರು ಸರ್. ಆಗ ಗೌರಿಬಿದನೂರು ಶಾಸಕರು ಸಹ ಕೇಳಿದ್ರು, ನಿಮ್ಮದು ಸರ್ಕಾರ ಇಲ್ಲ ಏನಿಲ್ಲ, ಆದರೂ ಇಷ್ಟು ಮನೆಗಳು ತಂದು ಮಾಡಿಸ್ಕೊಟ್ಟಿದ್ದೀರಲ್ಲ ಒಬ್ಬ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿ, ಅದು ಹೇಗೆ ಸಾಧ್ಯ ಆಯಿತು ಅಂತ ಅವರೇ ಒಂದು ಆಶ್ಚರ್ಯಪಟ್ಟರು ಸರ್. ಹಂಗೆ ಅಷ್ಟು ಒಂದು ಒಳ್ಳೆ ಕೆಲಸಗಳು. ಮತ್ತು ನಮ್ಮ ಜ್ಯೋತಿ ರೆಡ್ಡಿ ಅವರ MLA ಆದಾಗಲೂ ಸಹ ಮಿಣ್ಕುಂಗುರ್ಕಿ ಕ್ಷೇತ್ರಕ್ಕೆ ತುಂಬಾ ಮನೆಗಳು ಮಾಡಿಕೊಟ್ಟಿದ್ದಾರೆ ಸರ್. ಈಗಲೂ ನಾನು ಹೋದರೆ ಅಮ್ಮ ತಾಯಿ ಅಂತ ಕೈ ಮುಗಿದು ನನಗೆ ನಮಸ್ಕಾರ ಮಾಡೋಕ್ಕೆ ಬರ್ತಾರೆ. ಅಂಥ ಒಂದು ನಾನು ಗೆದ್ದಿದ್ದು ಸಹ ಮಿಣ್ಕುಂಗುರ್ಕಿ ಕ್ಷೇತ್ರದಿಂದ ತಾಲೂಕ್ ಪಂಚಾಯತಿಯಾಗಿ ನಾನು ಆಯ್ಕೆಯಾಗಿದ್ದು. ನೀವು ಇಷ್ಟೆಲ್ಲ ವರ್ಕ್ಸನ್ನು ನೀವು ಮಾಡಿದರೆ ನಿಮ್ಮ ಅಂದರೆ ಮಹಿಳಾ ಸಬಲೀಕರಣ ಅನ್ನುವಂಥ ವಿಷಯ ಬಂದಾಗ ಈ ಮಹಿಳೆಯರಿಗೆ ಸಿಕ್ಕಿರುವಂಥ ರಿಸರ್ವೇಷನ್ ನೀವೇನೋ ಚೆನ್ನಾಗಿ ಬಳಕೆ ಮಾಡಿ ಫೈಟ್ ಮಾಡಿ ಕೆಲಸ ಮಾಡ್ತಿದ್ದೀರಿ, ಫೇಸ್ ಮಾಡ್ತಾಯಿದ್ದೀರಿ. ನಿಮ್ಮ ಜೊತೆ ಇನ್ನೂ ಮಹಿಳೆಯರಿದ್ದಾರೆ, ಇನ್ನೂ ಗೆದ್ದು ಬಂದಿದ್ದಾರೆ. ಅವರು ಹೇಗೆ ಕೆಲಸ ಮಾಡ್ತಾಯಿದ್ರು? ಈ ರಿಸರ್ವೇಷನ್ ಉಪಯೋಗ ಆಗಿದೆಯಾ? ಇನ್ನೂ ಹೇಗೆ ಅದ್ರ ಬಗ್ಗೆ ನಿಮ್ಮ ಪರ್ಸ್ನಲ್ ಎಕ್ಸ್ಪೀರಿಯನ್ಸನ್ನು? ಅಂದರೆ ಈಗ ನಮ್ಮಂಥವ್ರು, ಈಗ ನಮ್ಮ ಯಜಮಾನರು ನನಗೆ ಬೆನ್ನೆಲುಬಾಗಿದ್ರು. ಇಲ್ಲ ಪ್ರತಿಯೊಂದಕ್ಕೂ ನಂಗೆ ಭಯ ಆಗುತ್ತೆ ಅಂದರೆ, ಇಲ್ಲ ನೀನು ಹೋಗು, ಇದು ನಿನ್ನ ಒಂದು ಕಾರ್ಯ, ಇದು ನೀನು ಮಾಡಬೇಕು, ಹೋಗು ನಿನ್ನ ಮೀಟಿಂಗಿಗೆ, ನಿಂದೇನು ಕೆಲಸ, ಅಲ್ಲೇನೇನು ಮೀಟಿಂಗ್ ಸಭೆ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ತಿಳ್ಕೊ, ಮಾಡು ನೀನು ಅಂತ ಹೇಳಿದ್ರು. ಆದರೆ ನಮ್ಮ ಜೊತೆ ಇದ್ದವರೆಲ್ಲ ಸಾಮಾನ್ಯ ಸಭೆಗೆ ಸಹ ಬರ್ತಾ ಇರಲಿಲ್ಲ ಸರ್. ಅವ್ರ ಯಜಮಾನ್ರುಗಳು ಬರ್ತಾಯಿದ್ರು, ಸುಮಾರು ಜನ ಅವ್ರ ಯಜಮಾನ್ರುಗಳು. ನಾನು ಅವ್ರಿಗೆಲ್ಲ ಹೇಳ್ತಾ ಇದ್ದೆ, ನೀವು ತಾಲೂಕ್ ಪಂಚಾಯತಿ ಮೆಂಬರ್ಸು, ನಿಮ್ಮ ಹೆಂಡ್ತಿಗಳು ತಾಲೂಕ್ ಪಂಚಾಯತಿ ಮೆಂಬರ್ಸು, ಇಲ್ಲ ಬಿಡಿ ಅವರು ಲೋಕಜ್ಞಾನ ತಿಳ್ಕೊಳ್ಳಿ, ಮನೆಯಲ್ಲೇ ಏನಕ್ಕೆ ಒಂದು ಕಡೆ ಕೂಡಾಕ್ತೀರಾ? ಇಲ್ಲ ಬರಬೇಕು, ಅವರು ಹೊರಗಡೆ ಬರಬೇಕು. ಮಹಿಳೆಯರಿಗೂ 50% ಅಂತ ಮೀಸಲಾತಿ ಇರ್ಬೇಕಾದ್ರೆ ನೀವೆಲ್ಲ ಈ ಥರ ಮಾಡಬಾರ್ದು. ಸುಮಾರು ಸಾಮಾನ್ಯ ಸಭೆಗಳಲ್ಲಿ ನಾನು ನಿಂತು ಸರ್ ಬೆಂಚ್ ಬುದ್ಧಿ ಗಲಾಟೆ ಮಾಡಿ ಹೇಳಿದ್ದೀನಿ ಸರ್. ನಮ್ಮ ಶಾಸಕರು ಇರ್ಬೋದು, ಅವರಿಗೆ
ನಮ್ಮ ವಿರೋಧ ಪಕ್ಷದವ್ರು ಇರ್ಬೋದು, ಅವ್ರಿಗೂ ಸಹ ಹೇಳಿದ್ದೀನಿ ನಾನು. ನಂತರನೇ ಎಲ್ಲರೂ ಬರಬೇಕು ಮುಂದೆ. ಹೆಣ್ಮಕ್ಳು ಮುಂದೆ ಬಂದಾಗಲೇ, ಈಗ ಅಡುಗೆ ಮನೇಲಿದ್ದ ಹೆಣ್ಣುಮಗಳು ಈಗ ಆಕಾಶದಲ್ಲಿ ಹಾರಾಡ್ತಾ ಇದ್ದಾಳೆ, ಒಂದು ಅಷ್ಟು ಕೆಲಸ ಮಾಡ್ತಾ ಇದ್ದಾಳೆ ಅಂದರೆ ಎಷ್ಟೊಂದು ಮುಂದುವರೆದಿದ್ದಾರೆ. ಇನ್ನೂ ಬರ್ತಾ ಬರ್ತಾ ಇನ್ನೂ ಮುಂದುವರಿಬೇಕು ಸರ್. ಅದು ಆಗಿತ್ತು ನನ್ನ ತಾಲೂಕ್ ಪಂಚಾಯತಿ ಮೆಂಬರ್ ಆದಾಗ, ಅದನ್ನು ನಾನು ಕಂಡಿದ್ದು. ಈಗ ಬರ್ತಾ ಬರ್ತಾ ಇಲ್ಲ ಸರ್, ಎಲ್ಲರೂ ಹೆಣ್ಮಕ್ಳೇ ಬರ್ತಾ ಇದ್ದಾರೆ. ಅಂದರೆ ಮೀಟಿಂಗ್ಸು ಏನೋ ಅನುದಾನ ಬಂದಾಗ ಹಣಕಾಸಿನ ವಿಚಾರವಾಗಿ ಹೆಣ್ಮಕ್ಳಿಗೆ ಗೊತ್ತಾಗಲ್ಲ, ನಿನಗೆ ಗೊತ್ತಾಗಲ್ಲ, ನೀನಿರು ನಾನು ಹೋಗ್ತೀನಿ ಅನ್ನೋ ಪದ್ಧತಿ ಈಗಲೂ ಬರ್ತಾ ಇದೆ ಅಂತಲೇ ನನ್ನ ಅನುಭವದಲ್ಲಿ ಗೊತ್ತಾಗ್ತಾ ಇರೋದು. ಆದರೆ ಇವತ್ತು ಗೊತ್ತಾಗಲ್ಲ ಸರ್. ಈಗ ನಾವು ಫಸ್ಟ್ ತಾಲೂಕ್ ಪಂಚಾಯತಿ ಮೆಂಬರ್ ಆದಾಗ ಅಯ್ಯೋ ಹೆಂಗೆ ಸಾಮಾನ್ಯ ಸಭೆಗೆ ಹೋಗೋದು, ಏನು ಮಾತಾಡೋದು, ಹೆಂಗೆ ಮಾತಾಡೋದು ಅನ್ನೋ ಒಂದು ಅಳಿಕಿತ್ತು. ಆದರೆ ಬರ್ತಾ ಬರ್ತಾ ನರಳ್ತಾ ರೋಗ, ಆಡ್ತಾ ರಾಗ ಅನ್ನಂಗೆ ಒಂದು ಹಣಕಾಸಿನ ಅನುದಾನ ಬಂದಾಗ ನಮಗೆ ಗೊತ್ತಾಗಲ್ಲ, ನೋಡ್ಕೊಂಡು ಕೂತಿರ್ತೀವಿ. ಮುಂದೆ ಅದನ್ನು ನಾವು ಕಲ್ತ್ಕೊತೀವಲ್ವ ಸರ್. ಈಗ ಒಂದು ಫೋನು ಉದಾಹರಣೆಗೆ ಸ್ಮಾರ್ಟ್ ಫೋನು ಫಸ್ಟ್ ತೊಗೊಂಡಾಗ ಯಾರಿಗೆ ಗೊತ್ತಾಗ್ತಾ ಇತ್ತು ಸರ್, ಅದು ಯೂಸ್ ಮಾಡೋಕ್ಕೆ ಗೊತ್ತಾಗ್ತಾ ಇರಲಿಲ್ಲ. ಈಗ ಹುಟ್ಟ ಮಕ್ಕಳು ಸಹ ಹಿಂಗೆ ಎಳೆದು ಬಿಡ್ತಾ ಇರ್ತಾರೆ ಸರ್. ಹಂಗೆ ಕಲ್ತ್ಕೊತಾರೆ ಹೆಣ್ಮಕ್ಳನ್ನ ಪ್ರತಿಯೊಂದಕ್ಕೂ ಮುಂದೆ ಬಿಡಬೇಕು ಸರ್. ಗಂಡಸಿಗೆ ಎಷ್ಟು ಸಮಾನ ಹಕ್ಕಿದೆಯೋ ಹೆಣ್ಮಗಳಿಗೂ ಅಷ್ಟೇ ಸಮಾನ ಹಕ್ಕಿದೆ ಅಂತ ಮನೇಲಿರೋ ಗಂಡಸರು ಅವ್ರನ್ನ ಮುಂದೆ ಬಿಟ್ಟಾಗ ಈ ಹೆಣ್ಮಕ್ಳು ಇನ್ನೂ ಮುಂದುವರಿತಾರೆ ಸರ್. ಗಂಡು ಮಕ್ಕಳು ಹಿಂದಿಕ್ಕ ಅಂತ ಒಂದು ಕಾಲ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಶಿಸ್ತೀನಿ. ಉಪಯೋಗ ಆಗಿದೆ ಅಂತೀರಿ? ಆಗಿದೆ. ಮತ್ತೆ ಅದು ಡೆವಲಪ್ ಆಗ್ತಾ ಇದೆ. ಸೊ ಫರ್ದರ್ ಇನ್ನು ಮುಂದೆ ನೀವು ಉತ್ತಮವಾದಂಥ ಅವಕಾಶಗಳು ಸಿಕ್ಕಿದರೆ ರಾಜಕೀಯವಾಗಿ ಮೇಲಿನ ಹಂತಕ್ಕೆ ನೀವು ಸ್ವೀಕಾರ ಮಾಡ್ಬೋದಾ? ಆಕಾಂಕ್ಷಿಗಳು ಆಗ್ಬೋದಾ? ನೀವು ಆಕಾಂಕ್ಷೆ ಇದೆ ಸರ್. ಇನ್ನೂ ಹೆಚ್ಚಿನ ಜನಸೇವೆ ಮಾಡಿ. ಏನಕ್ಕೋಸ್ಕರ ಬಯಸ್ತೀರಿ ನೀವು? ಮುಂದಿನ ಹಂತಗಳನ್ನು ಏನಕ್ಕೋಸ್ಕರ ಬಯಸ್ತೀರಿ? ನಾನು ಈಗೆಲ್ಲ ನೋಡ್ತಾ ಇದ್ದೀನಿ ಸುಮಾರು. ಈಗ ಶಾಶ್ವತ ನೀರಾವರಿ ಇರ್ಬೋದು, ಪ್ರತಿಯೊಂದರಲ್ಲೂ ನಾನು ಹೋರಾಟಗಾರ್ತಿಯಾಗಿ ನಾನು ಕೆಲಸ ಮಾಡಿದ್ದೀನಿ. ಈಗ ನಮ್ಮ ಜೊತೆ ಹೋರಾಟ ಮಾಡಿದ್ದಾರೆ ಯಾರು, ಮಾಜಿ ಶಾಸಕರುಗಳಿರ್ಬೋದು, ಸಂಸದರುಗಳಿರ್ಬೋದು, ನಮ್ಮ ಜೊತೆನೆ ಕುತ್ಕೊಂಡು ಉಪವಾಸ ಸತ್ಯಾಗ್ರಹ ಎಲ್ಲ ಮಾಡಿದಾರಾಗ. ಈಗ ಅಧಿಕಾರ ಸಿಕ್ತಿದಂಗೆ ಇಲ್ಲ, ಆ ನೀರಾವರಿ ಬೇಡ, ಶುದ್ಧೀಕರಣ, 3ನೇ ಶುದ್ಧೀಕರಣ ಬೇಕು. ಎಲ್ಲ ನಮ್ಮ ಜಿಲ್ಲೆಯಲ್ಲಿ ನೀರು ಎಂಥ ಕೊಳಚೆ ನೀರು ಕುಡಿದು ಸರ್, ಬೆಂಗಳೂರಲ್ಲಿರೋ ಕೊಳಚೆ ನೀರನ್ನ ನಮಗೆ ತಂದು ಕೊಡ್ತಾ ಇದ್ದಾರೆ ಅಂದರೆ ಎಂಥ ಹೀನಾಯ ಸ್ಥಿತಿ ಸರ್. ನಮ್ಮನ್ನು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಸರ್, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು. ಅಂಥ ಕೊಳಚೆ ನೀರು ಕುಡಿದು ಈಗ ನೋಡಿ ಸರ್, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರೀ ಕ್ಯಾನ್ಸರ್ ಸರ್, ಬರೀ ಮೊಣಕಾಲು ಕಾಯಿಲೆ. ಎಲ್ರಿಗೂ, ಪ್ರತಿಯೊಬ್ಬರಿಗೂ, ಬೇರೆ ಕಡೆ ಹೋಗಿ ನೋಡಿ ಈ ಥರ ಇಲ್ಲ, ಪ್ರತಿಯೊಬ್ಬರಿಗೂ ಇದೆ ಸರ್. ಏನು ಗರ್ಭಕೋಶದ ಕ್ಯಾನ್ಸರ್ ಇರ್ಬೋದು, ಪ್ರತಿಯೊಂದು ಈ ಕೊಳಚೆ ನೀರು ಕುಡಿದು. ಅದು ಎತ್ತಿನೊಳೆ ನೀರು ಬರೋಕ್ಕಾಗ್ತಿಲ್ವಲ್ಲ ಸರ್. 3ನೇ ಬಾರಿ ಶುದ್ಧೀಕರಣ, ಶುದ್ಧವಾದ ನೀರು ಕೊಡೋದಕ್ಕೆ ಏನು ಸರ್ ಇವ್ರಿಗೆ? ಏನೋ ಅವ್ರ ಅಪ್ಪನ ಮನೆಯಿಂದ ತಂದು ಕೊಡ್ತಾರ? 3ನೇ ಬಾರಿ ಶುದ್ಧೀಕರಣ ಮಾಡಿ ನೀರು ಕೊಟ್ಟರೆ ಏನಾಗುತ್ತೆ? ಹಾಗೆ ಸರ್, ಹಾಗೆ ನನಗೆ ಜನಗಳಿಗೋಸ್ಕರ ಜನಸೇವೆ ಮಾಡಬೇಕು ಇಂಥದ್ದೆಲ್ಲ ಕಣ್ಣು ಮುಂದೆ ನೋಡಿದ್ದೀನಿ ಸರ್. ಈ ಅನಾಥ ಮಕ್ಕಳಿರ್ಬೋದು, ಚಿಕ್ಕ ಮಕ್ಕಳು ಸರ್, ಅವ್ರಿಗೆ ಊಟ ಇಲ್ಲದೆ ಬೀದಿಲಿ ತಿಪ್ಪೆಲಿರೋದೆಲ್ಲ ಆಯ್ಕೊಂಡು ತಿಂತಾರೆ. ಈ ಐಷಾರಾಮಿ ಜೀವನ, ಈಗ ಮದುವೆಗಳೆಲ್ಲ ಮಾಡಿ ತಿಪ್ಪೆಗೆ ತೊಗೊಂಡೋಗಿ ಸುರಿತಾರೆ ಸರ್ ಊಟ ಎಲ್ಲ. ಪಾಪ ಅದೇ ಊಟನ ಮಕ್ಕಳಿಗೆ ಕೊಟ್ಟರೆ ಬೇಡ ಅಂತಾರೆ ಸರ್. ಈ ಮೂಕ ಪ್ರಾಣಿಗಳಿರ್ಬೋದು ಸರ್, ಬೀದಿ ಪಾಪ ಊಟಕ್ಕೆ ಕಲಿತಾ ಇರುತ್ತೆ ಸರ್. ಅದಕ್ಕೂ ಏನೋ ಒಂದು ನಮ್ಮ ಕೈಲಾಗಿರೋದೊಂಚೂರು ಹಾಕಿ, ಮೇಯ್ನ್ ಮೂಕ ಪ್ರಾಣಿಗಳಿಗೆ ಒಂದು ನಂದೇನೋ ಒಂದು ಉದ್ದೇಶ ಅಂದರೆ ಸರ್, ನಂದಿರ್ಬೋದು, ನನ್ನ ಮಗಳದಿರ್ಬೋದು, ಒಂದು ಮೂಕ ಪ್ರಾಣಿಗಳಿಗೆ ಈಗ ದೊಡ್ಡವರಿಗೆಲ್ಲ ಅನಾಥಾಶ್ರಮ, ವೃದ್ಧಾಶ್ರಮ ಎಲ್ಲ ಮಾಡ್ತಾರೆ ಸರ್. ಮೂಕ ಪ್ರಾಣಿಗಳಿಗೋಸ್ಕರ ಒಂದು ಆಶ್ರಮ ಮಾಡಿ, ಪಾಪ ಬೀದಿ ನಾಯಿಗಳಿಗೆಲ್ಲ ಒಂದು ಊಟದ ವ್ಯವಸ್ಥೆ ಮಾಡ್ಬೋದು. ನನಗೆ ಜನಸೇವೆ, ಪ್ರಾಣಿ ಸೇವೆ, ಎಲ್ಲ ಸೇವೆನೂ ಮಾಡಬೇಕು. ಒಂದು ಅಧಿಕಾರ ಇಲ್ದಿದ್ದೇನು ಮಾಡೋಕ್ಕಾಗಲ್ಲ ಸರ್. ನಿಜವಾಗ್ಲೂ ಒಂದು ಅಧಿಕಾರ ಅಂತ ಬಂದಾಗ ನಾವು ಒಂದು ಸೇವೆಗೋಸ್ಕರ ಅಧಿಕಾರ ಬೇಕು ಅಂತ ಆಶಿಸ್ತೀನಿ ಸರ್. ವೆರಿ ಗುಡ್. ಸೊ ಮುಂದಿನ ಅವಕಾಶಗಳನ್ನು ಸಾಮಾಜಿಕವಾಗಿ ಬಳಸಬೇಕು, ಅದು ಮನುಷ್ಯರಾಗ್ಬೋದು, ಪ್ರಾಣಿಗಳಾಗ್ಬೋದು, ಬಳಸಬೇಕು ಅಂತ ಉದ್ದಕ್ಕೂ ಕೂಡ ಈ ಸ್ಪಿರಿಟನ್ನು ಇಟ್ಕೊಂಡು ಮುಂದಕ್ಕೆ ಹೋಗ್ತೀವಿ. ತುಂಬ ಒಳ್ಳೆಯದು, ಚೆನ್ನಾಗಿ ಹೇಳಿದ್ರಿ. ಫೈನಲಿ ಒಂದು ಇದನ್ನು ಕೇಳಬೇಕು, ಜಸ್ಟ್ ಸ್ಟಾಪ್ ಮಾಡಿ.
ಓಕೆ ಮೇಡಮ್, ಏನಂದರೆ ನೀವು ಸ್ಟಾರ್ಟಿಂಗಿಂದಲೂ ಕೂಡ ನಾನು ಸಾಹಿತ್ಯದಲ್ಲಿ ಪದ್ಯ ಬರೆಯೋದ್ರಲ್ಲಿ ಜನಗಳ ಸಮಸ್ಯೆಗಳನ್ನು ಆಲಿಸಿ ಗುರುತಿಸೋದ್ರಲ್ಲಿ ತುಂಬ ಕಾಳಜಿಯಿಂದ ಇದ್ದೀರಿ. ಅದನ್ನು ಸಾಹಿತ್ಯ ರೂಪಕ್ಕೂ ತರ್ತಾ ಇದ್ದೀರಿ. ಹಾಂ ಸರ್. ಅದೇ ರೀತಿಯಲ್ಲಿ ನಿಮ್ಮ ಸಾಹಿತ್ಯ ಕೃಷಿಯಿಂದ ಕನ್ನಡ ಸಾಹಿತ್ಯ ಪರಿಷತ್ತು ಮಂಚೇನಹಳ್ಳಿ ಅಧ್ಯಕ್ಷರು ಕೂಡ ನಾನು ಆಗಿದ್ದೀರಿ. ಚುಟುಕು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಕೂಡ ಆಗಿದ್ದೀರಿ. ತುಂಬ ಒಳ್ಳೆಯದು. ನೀವು ನಿಮ್ಮ ಸಾಹಿತ್ಯದಲ್ಲಿ ಅಥವಾ ಕವನಗಳಲ್ಲಿ ಮಹಿಳೆಯರ ಸಮಸ್ಯೆಗಳನ್ನು ಕುರಿತಾಗಿ ಬರೆದಿರ್ತಕ್ಕಂಥ ನಿಮಗಿಷ್ಟವಾದಂಥ ಒಂದು ಕವನವನ್ನು ವಾಚನ ಮಾಡ್ಬೋದಾ? ಖಂಡಿತ ಸರ್, ಮಾಡ್ತೀನಿ. ಕವನದ ಶೀರ್ಷಿಕೆ ನಾವು ಸಬಲರು. ನಮಗಿಂದು ಮಹಿಳಾ ದಿನಾಚರಣೆ, ಹೊಸ ಬದುಕಿಗಿದೆ ಪ್ರೇರಣೆ. ನಮಗಿಂದು ಮಹಿಳಾ ದಿನಾಚರಣೆ, ಹೊಸ ಬದುಕಿಗಿದೆ ಪ್ರೇರಣೆ. ಬೇಕಿಲ್ಲ ಯಾರ ಅನುಕಂಪ ಕರುಣೆ, ನಮಗೆ ನಾವೇ ಸಬಲರು ಕಣೆ. ಬೇಕಿಲ್ಲ ಯಾರ ಅನುಕಂಪ ಕರುಣೆ, ನಮಗೆ ನಾವೇ ಸಬಲರು ಕಣೆ. ಸ್ತ್ರೀಕುಲಕ್ಕೆ ಕೊಟ್ಟರೆ ಪ್ರೋತ್ಸಾಹ, ಮನುಕುಲಕ್ಕೆ ತುಂಬುವಳು ಉತ್ಸಾಹ. ಸ್ತ್ರೀಕುಲಕ್ಕೆ ಕೊಟ್ಟರೆ ಪ್ರೋತ್ಸಾಹ, ಮನುಕುಲಕ್ಕೆ ತುಂಬುವಳು ಉತ್ಸಾಹ. ಸದಾ ನಿಸ್ವಾರ್ಥ ಸೇವೆ ನಮ್ಮದು, ಸದಾ ನಿಸ್ವಾರ್ಥ ಸೇವೆ ನಮ್ಮದು. ನಮ್ಮಯ ಶ್ರಮದ ತಳಹದಿಯ ಬದುಕು ನಿಮ್ಮದು. ಸಮಾಜದಲ್ಲಿ ನೆಲೆ ನಿಂತರೆ ಮಹಿಳೆ, ನಿತ್ಯ ಊದುವಳು ಸುಧಾರಣೆ ಕಹಳೆ. ಸಮಾಜದಲ್ಲಿ ನೆಲೆ ನಿಂತರೆ ಮಹಿಳೆ, ನಿತ್ಯ ಊದುವಳು ಸುಧಾರಣೆ ಕಹಳೆ. ದೇವತೆ ಹೆಸರಲ್ಲಿ ಪಟ್ಟಬೇಕಿಲ್ಲ ಅವಳಿಗೆ, ದೇವತೆ ಹೆಸರಲ್ಲಿ ಪಟ್ಟಬೇಕಿಲ್ಲ ಅವಳಿಗೆ. ಗುಡಿ ಕಟ್ಟಿ ಕಲ್ಲಾಗಿಸುವ ಹುನ್ನಾರ ಸಲ್ಲ. ಬದಲಿಸೋಣ ಸಮಾಜದ ಚಿತ್ರಣ, ತೊಟ್ಟು ಬನ್ನಿ ಛಲದ ಕಂಕಣ. ಬದಲಿಸೋಣ ಸಮಾಜದ ಚಿತ್ರಣ, ತೊಟ್ಟು ಬನ್ನಿ ಛಲದ ಕಂಕಣ. ಗೆಲುವಿನ ನಗೆ ಬೀರೋಣ ಪ್ರತಿಕ್ಷಣ, ಗೆಲುವಿನ ನಗೆ ಬೀರೋಣ ಪ್ರತಿಕ್ಷಣ. ಆ ಪದ್ಯನ ತೋರಿಸಿ ವಿಜು. ಹೇಳಿ, ನೀವೇ ಬರ್ತಿದ್ದು. ಇದು ಮೌನೋಲ್ಲೇಖ, ನನ್ನ 5ನೇ ಕವನ ಸಂಕಲನ. ಈ ಕವನ ಸಂಕಲನಕ್ಕೆ ಬೆನ್ನುಡಿಯಾಗಿ ಡುಂಡಿರಾಜ್ ಅವರು ಬೆನ್ನುಡಿ ಬರ್ಕೊಟ್ಟಿದ್ದಾರೆ. ಹಾಗೆ ಮುನ್ನುಡಿ ಅರಳುಮಲ್ಲಿಗೆ ಪಾರ್ಥಸಾರ್ಥಿ ಅವರು ಬರ್ಕೊಟ್ಟಿದ್ದಾರೆ. ನನ್ನ ಹುಟ್ಟೂರು ಸಹ ಅರಳುಮಲ್ಲಿಗೆ. ಹಂಗಾಗಿ ಅರಳುಮಲ್ಲಿಗೆ ಹೆಣ್ಮಕ್ಳು ಇರ್ಬೋದು, ಪ್ರತಿಯೊಬ್ಬರು ಅರಳ್ತಾ ಇರ್ತಾರೆ ಅನ್ನೋ ಒಂದು ಪ್ರಖ್ಯಾತಿ ಇದೆ. ಹಂಗಾಗಿ ನೀವು ಕೂಡ ಸಾಕ್ಷಿಯಾಗಿ ಹೊರ